ಮೈಸೂರಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಧರ್ಮ ಸಂರಕ್ಷಣೆಗಾಗಿ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡೋಣ ಅಂತೇಳಿ ಅವರ ಮಾರ್ಗದರ್ಶನದ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಈ ಒಂದು ಸಮಿತಿಯನ್ನು ರಚನೆ ಮಾಡಿ 2024ರಲ್ಲಿ 5 ದೇವರುಗಳನ್ನು ಮೈಸೂರಿನಲ್ಲಿ ಕಾಳಿದಾಸ ರಸ್ತೆಯಲ್ಲಿರುವಂಥ ಲಕ್ಷ್ಮೀನರಸಿಂಹರ ಸನ್ನಿಧಾನದ ನೇತೃತ್ವದಲ್ಲಿ ಅದರ ಮುಖಾಂತರ 5 ದೇವರುಗಳ ಉತ್ಸವವನ್ನು 2024 ಮಾಡಿದ್ವಿ. 2025ರಲ್ಲಿ 5 ದೇವರುಗಳ ಜೊತೆಗೆ 6ನೇ ದೇವರು ಮೈಸೂರಿಂದ ಸೇರಿಕೊಂಡು 6 ಗರುಡೋತ್ಸವದ ಕಾರ್ಯಕ್ರಮವನ್ನು 2025ರಲ್ಲಿ ಮಾಡಿದ್ವಿ. ಈ ವರ್ಷ 2026ರ ನಾಳಿದ್ದು 18ನೇ ತಾರೀಕು ನಡೀತಾ ಇರೋವಂಥ ಈ ಕಾರ್ಯಕ್ರಮದಲ್ಲಿ 12 ದೇವರುಗಳು ಮೈಸೂರಿನ ಆ ಒಂದು ಮೈದಾನದಲ್ಲಿ, ಅಂದರೆ ಮಹಾಜನ ಕಾಲೇಜಿನ ಮೈದಾನದಿಂದ 12 ದೇವರುಗಳ ಉತ್ಸವ ಹೊರಡ್ತಾ ಇರುವಂಥದ್ದು ಒಂದು ವಿಶೇಷ. ಅಂದರೆ 5 ಇತ್ತು, 6 ಆಯಿತು, ಈ ಬಾರಿ 12ಕ್ಕೆ ಮೈಸೂರಿನ ವಿವಿಧ ದೇವಸ್ಥಾನದ ಸುತ್ತಮುತ್ತಲಿನ ದೇವಸ್ಥಾನದ ಎಲ್ಲ ಸಹಕಾರದೊಂದಿಗೆ 12 ದೇವರುಗಳನ್ನು ವಿಜೃಂಭಣೆಯಿಂದ ಉತ್ಸವಾದಿಗಳನ್ನು ಮಾಡೋದು ಅನ್ನುವಂಥದ್ದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅಮಾವಾಸ್ಯೆ ದಿವಸ ಸಂಜೆ ನಡೆಯುತ್ತೆ. ಇದರ ಜೊತೆಗೆ ಈ ಕಾರ್ಯಕ್ರಮದ ಮುಖ್ಯ ಇದಕ್ಕೆ ಮೆಂಟರ್ ಅಂತ ಹೇಳ್ಬೋದು, ಮಾರ್ಗದರ್ಶನ ಅಂತ ಹೇಳ್ಬೋದು, ದಿವ್ಯ ಸಾನ್ನಿಧ್ಯ ಅಂತ ಹೇಳ್ಬೋದು, ಶ್ರೀಯುತ ಯದಿಗಿರಿ ಯತಿರಾಜ ಮಠದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥದ್ರಲ್ಲಿ ಮೈಸೂರಿನ 10 ಶತಾಯುಷಿಗಳು, ನಮ್ಮ ಪರ್ಕಾಲ್ ಮಠದ ಶ್ರೀಗಳು, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಮುಖಾಂತರ ಇದಕ್ಕೆ ಇನ್ನೊಂದಷ್ಟು ಮೆರುಗನ್ನು ಕೊಡ್ತಾ ಇದ್ದಾರೆ. ಪರ್ಕಾಲ್ ಮಠದ ಶ್ರೀಗಳ ಜೊತೆಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿಯವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿರ್ತಾರೆ. ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ಬಾರಿ ನಾವು ಹೈದರಾಬಾದಿನ ಅಹೋಬಿಲ ಮಠದ ಶ್ರೀಗಳನ್ನು ನಾವು ಈ ಬಾರಿ ವಿಶೇಷವಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು, ಅವರು ತ್ರಿದಂಡಿ ರಾಮಾನುಜಜಿಯರ್ ಅಂಥೇಳಿ ತಮ್ಮೆಲ್ಲರಿಗೂ ಆಹ್ವಾನ ಪತ್ರಿಕೆ ಕೊಟ್ಟಿದ್ದೀನಿ. ಅದರಲ್ಲಿ ಅವರು ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಇರ್ತಾರೆ. ಅಂದರೆ 4-5 ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಮೈಸೂರಿಗೆ ಇನ್ನೊಂದು ಅಂತ ಹೇಳಿದ್ರೆ, ನಾವೆಲ್ಲರೂ ಹೋಗಿ ಈ ಭಾರತದ ಶ್ರೇಷ್ಠ ಸಂಗೀತ ನಿರ್ದೇಶಕರು, ಇವತ್ತು ಬಹು ಜನರು ಇಷ್ಟಪಡ್ತಾ ಇರುವಂಥ ಸಂಗೀತ ನಿರ್ದೇಶನದ ಮುಂಚೂಣಿಯಲ್ಲಿರುವಂಥ ಚೆನ್ನೈನ ಇಳೆಯರಾಜ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರ್ತಾರೆ ವೇದಿಕೆಯಲ್ಲಿ. ಈ ರೀತಿ ಸ್ವಾಮೀಜಿಗಳು ಜೊತೆಗೆ ಕಲಾ ಪೋಷಕರು ಮತ್ತು ದೇವರ ಭಕ್ತರು ಆಗಿರುವಂಥ ಇಳೆಯರಾಜ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ನನ್ನ ಜೊತೆಗೆ ಸನ್ಮಾನ್ಯ ಸಾರ್ವಜನಿಕರು, ಹಿತೈಷಿಗಳು, ವಿಶೇಷವಾಗಿ ಪತ್ರಕರ್ತ ಬಂಧುಗಳು, ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಅನ್ನೋಂಥ ಮನವಿ ಮಾಡ್ಕೊಳ್ಳೋಕ್ಕೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಬಂಧುಗಳೇ.